ಹೈಸ್ಕೂಲಲ್ಲಿರುವ ಒಂದು ಕ್ಲಾಸ್ ರೂಮ್ ಅದು. ಹೊರಗಿನ ವಾತಾವರಣ ತುಂಬಾ ಚೆನ್ನಾಗಿತ್ತು. ಆದ್ರೆ ಕ್ಲಾಸ್ ರೂಮ್ ಅಲ್ಲಿ ಮಾತ್ರ ಮಕ್ಕಳು ಸೈಲೆಂಟ್ ಆಗಿ ಕೂತಿದ್ರು. ಅದಕ್ಕೆ ಕಾರಣ ಆ ಸ್ಕೂಲಿನ ನಿರ್ಮಲಾ ಟೀಚರ್ ಅಂದ್ರೆ ಆ ಸ್ಕೂಲಲ್ಲಿ ಒಂದು ದೊಡ್ಡ ಬ್ರ್ಯಾಂಡ್. ನಿರ್ಮಲಾ ಟೀಚರ್ ಮಕ್ಕಳಿಗೆ ಪಾಠ ಹೇಳ್ಕೊಡೋದನ್ನ ಬಿಟ್ಬಿಟ್ಟು ಅವರು ಟಿಫನ್ ನಲ್ಲಿ ಏನ್ ತರ್ತಾರೆ ಅಂತ ಮೊದಲು ನೋಡ್ತಾ ಇದ್ರು. ನಿರ್ಮಲಾ ಟೀಚರ್ ಕ್ಲಾಸ್ ರೂಮ್ ಒಳಗೆ ಹೋದ್ರು. ಅವರು ಹೋದ ತಕ್ಷಣ ಮಕ್ಕಳೆಲ್ಲ ಎದ್ದು ನಿಂತ್ರು. ಗುಡ್ ಮಾರ್ನಿಂಗ್ ಟೀಚರ್. ಗುಡ್ ಮಾರ್ನಿಂಗ್. ಸಿಡೌನ್. ಹಬ್ಬ, ಇವತ್ತು ಹೊರಗಡೆ ಬಿಸಿಲು ತುಂಬಾ ಬಿಸಿಯಾಗಿದೆ. ರವಿ, ಆ ಫ್ಯಾನ್ನ ಮೂರಲ್ಲಿ ಇಡು, ಗಾಳಿ ನನಗೇನೆ ಬರ್ಬೇಕು. ಸರಿ ಟೀಚರ್. ಆಗ ನಿರ್ಮಲಾ ಟೀಚರ್ ಅವರ ಬ್ಯಾಗಿನಿಂದ ಮೆಣಸಿನಕಾಯಿ ಬಿಸಿ ಬಿಸಿ ಬಜ್ಜಿಯನ್ನು ಬ್ಯಾಗಿನಿಂದ ತೆಗಿತಾ ಇದ್ರು. ಅಲ್ಲಿ ಅವರ ಮುಂದೆ ಅಷ್ಟು ಮಕ್ಕಳು ಕೂತಿದ್ರು ಕೂಡ ಯಾರಿಗೂ ಕೊಡದೆ ಬಿಸಿ ಬಿಸಿ ತಿಂತಾ ಇದ್ರು. ಏನೋ ಕಿರಣ್, ನಿನಗಿವತ್ತು ಬದ್ನೆಕಾಯಿ ಸಾರ್ ತರ್ಲಿಕ್ಕೆ ಹೇಳ್ದೆ ಅಲ್ವಾ, ತಂದಿದೀಯಾ? ಟೀಚರ್, ತಗೋ ಬಂದಿದ್ದೀನಿ ಟೀಚರ್. ಆದ್ರೆ ನಮ್ಮ ಅಮ್ಮ ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ. ಏನು, ಉಪ್ಪು ಜಾಸ್ತಿ ಆಯ್ತಾ? ನನಗಿಷ್ಟವಾದ ಬದ್ನೆಕಾಯಿ ಸಾರ್ ಮಾಡ್ಕೊಂಬ ಅಂತ ಹೇಳಿದ್ರೆ ನೀನು ಬೇಕು ಅಂತ ಉಪ್ಪು ಜಾಸ್ತಿ ಹಾಕೊಂಬಂದಿದ್ಯಾ? ನಾನು ಅಂದ್ರೆ ಒಂಚೂರ್ ಕೂಡ ಭಯ ಇಲ್ಲ. ಇನ್ ಮುಂದೆ ನಾನಂದ್ರೆ ಎಲ್ಲರಿಗೂ ಭಯ ಇರ್ಬೇಕು. ಟೀಚರ್ ಆಗಿ ಹೇಳಿದಾಗ ಕಿರಣ್ ಎದ್ದು ಹೊರಗಡೆ ಬಾಗಿಲತ್ರ ನಿಂತ. ಎಲ್ಲರೂ ಪುಸ್ತಕದಲ್ಲಿ 47ನೇ ನಂಬರ್ ಪೇಜ್ ಅನ್ನು ತೆಗೆದು ಯಾರಾದ್ರೂ ಒಬ್ರು ಓದಿ ನೋಡೋಣ. ಎಲ್ಲರೂ ಓದ್ತಾನೆ ಇರ್ಬೇಕು. ನನಗೆ ನಿದ್ರೆ ಬರ್ತಾ ಇದೆ, ನಾನು ನಿದ್ರೆ ಮಾಡ್ತೀನಿ. ಯಾರು ಕೂಡ ಓದೋದ್ನ ನಿಲ್ಸ್ಬಾರ್ದು, ಓದ್ತಾನೆ ಇರ್ಬೇಕು. ಹಾಗೆ ಹೇಳಿ ನಿರ್ಮಲಾ ಟೀಚರ್ ಕಣ್ ಮುಚ್ಕೊಂಡು ನಿದ್ರೆ ಮಾಡಿದ್ರು. 5 ನಿಮಿಷದಲ್ಲಿ ಗೊರಕೆ ಸೌಂಡ್ ಕೇಳ್ತಾ ಇತ್ತು. ಹೀಗೆ ಮಕ್ಕಳೆಲ್ಲ ಸೈಲೆಂಟ್ ಆಗಿ ಕೂತಿದ್ರು. ಮಧ್ಯಾಹ್ನದ ಸಮಯವಾಗಿ ಬೆಲ್ ಕೂಡ ರಿಂಗ್ ಆಯಿತು. ಆದ್ರೆ ಮಕ್ಕಳೆಲ್ಲ ಮಧ್ಯಾಹ್ನ ಸಮಯ ಆಯ್ತು ಅಂತ ಸಂತೋಷ ಪಡದೆ ಎಲ್ಲರ ಮುಖದಲ್ಲಿ ದುಃಖ ಇತ್ತು. ನಿರ್ಮಲಾ ಟೀಚರ್ ನಿಧಾನವಾಗಿ ಕಣ್ತೆರೆದು ನೋಡಿದ್ರು. ಅಷ್ಟು ಬೇಗ ಲಂಚ್ ಟೈಮ್ ಆಗೋಯ್ತಾ? ಅಯ್ಯೋ, ಚೆನ್ನಾಗಿ ನಿದ್ರೆ ಮಾಡೋಣ ಅಂತ ಆಲೋಚನೆ ಮಾಡಿದೆ. ಸರಿ, ಎಲ್ಲರೂ ನಿಮ್ಮ ಟಿಫನ್ ಬಾಕ್ಸ್ನ ತಂದು ಹೀಗೆ ಟೇಬಲ್ ಮೇಲೆ ಇಡಿ. ನಾನು ನೋಡ್ತೀನಿ ಎಲ್ಲರೂ ಏನೇನ್ ತಂದಿದ್ದೀರಾ ಅಂತ. ಹೀಗೆ ನಿರ್ಮಲಾ ಟೀಚರ್ ಇನ್ಸ್ಪೆಕ್ಟರ್ ಆಗಿ ಮಕ್ಕಳ ಟಿಫನ್ ಬಾಕ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ರು. ಹೀಗೆ ಒಬ್ಬೊಬ್ಬರು ಬರ್ತಾ ಇದ್ರು. ಎಲ್ಲರೂ ಟಿಫನ್ ಬಾಕ್ಸ್ ಇಟ್ರಾ? ಇದು ಯಾರ್ದು? ಕಿರಣ್ದಾ? ಓ, ಇದೇನಾ ಕಿರಣ್ ಮಾಡ್ಕೊಂಬಂದಿರೋ ಬದ್ನೆಕಾಯಿ ಸಾರು? ಸ್ಮೆಲ್ ಚೆನ್ನಾಗಿದೆ, ಆದ್ರೆ ಉಪ್ಪು ಜಾಸ್ತಿ ಹಾಕಿದಾನೆ. ಇದ್ಯಾರ್ದು? ಓ, ಇದು ಅಜಯ್ದಾ? ಏನೋ ಬೇಳೆ ಸಾಂಬಾರು, ಇದನ್ನ ತಿಂದ್ರೆ ಹೇಗೋ ಬಲ ಬರುತ್ತೆ. ನಾಳೆ ಬರುವಾಗ ತುಪ್ಪ ಹಾಕೊಂಡ್ ಬರ್ಬೇಕು. ಸರಿ ಟೀಚರ್, ನಮ್ಮ ಅಮ್ಮನ್ ಜೊತೆ ಪನ್ನೀರ್ ಸಾರ್ ಮಾಡಿಕೊಡಿ ಅಂತ ಹೇಳ್ತೀನಿ. ಕೇಳದಲ್ಲ, ತಗೊಂಡ್ ಬರ್ಲೇಬೇಕು. ಹೌದು, ಈ ದಿನ ಸ್ಪೆಷಲ್ ಯಾರ್ದು? ಓ, ರಾಮು, ನೀನು ಚಿಕನ್ ತರ್ತೀನಿ ಅಂತ ಹೇಳ್ದೆ ಅಲ್ವಾ ಕಣೋ? ರಾಮು ಎನ್ನುವ ಹುಡುಗ ತಲೆ ತಗ್ಗಿಸಿ ನಿಂತಿದ್ದ. ಅವನು ತುಂಬಾ ಬಡ ಹುಡುಗ. ಅವನ ತಂದೆ ಕೂಲಿ ಕೆಲಸ ಮಾಡೋರು. ನಾನಿವತ್ತು ನಮ್ಮ ಅಮ್ಮನ ಜೊತೆ ಚಿಕನ್ ಸಾರ್ ಮಾಡ್ಕೊಡಿ ಅಂತ ಹೇಳ್ದೆ. ಆದ್ರೆ ನಮ್ ತಂದೆ ಸಂಬಳ ಕೆಲ್ಸ ಇನ್ನೂ ಸಿಗ್ಲಿಲ್ಲ ಟೀಚರ್. ಅದಕ್ಕೆ ನಮ್ಮ ಅಮ್ಮ ಮಾಡ್ಕೊಡ್ಲಿಲ್ಲ. ನಾಳೆ ನಮ್ಮ ಅಮ್ಮನ ಜೊತೆ ಚಿಕನ್ ಸಾರ್ ಮಾಡ್ಕೊಂಬರ್ತೀನಿ. ನಿರ್ಮಲಾ ಮೇಡಮ್ ಟೀಚರ್ ಮುಖದಲ್ಲಿ ಕೋಪ ಜಾಸ್ತಿನೇ ಇತ್ತು. ಏನು, ಚಿಕನ್ ಸಾರು ತಂದಿಲ್ವಾ? ಬುಧವಾರ ದಿನ ನಾನ್ ಚಿಕನ್ ತಿಂತೀನಿ ಅಂತ ನಿನಗೆ ಗೊತ್ತಾ ಇಲ್ವಾ? ಯಾಕೋ ನಾನ್ ಹೇಳಿ ಚಿಕನ್ ಸಾರ್ ತರ್ಲಿಲ್ಲ? ಸಾರಿ ಟೀಚರ್, ಹಣ ಸಿಗ್ಲಿಲ್ಲ ಅಂತ ನಮ್ಮ ಅಪ್ಪ ಹೇಳಿದ್ರು. ಏನೇನೋ ಕಾರಣ ಹೇಳ್ಬೇಡ. ನೀನು ಚಿಕನ್ ಸಾರ್ ತರ ತನಕ ಮಧ್ಯಾಹ್ನ ಉಪವಾಸನೇ ಇರ್ಬೇಕು. ನೀನ್ ತಂದಿರುವ ಟಿಫಿನ್ ತಗೊಂಡೋಗಿ ಕಸದ ಬುಟ್ಟಿಯಲ್ಲ ಹಾಕು. ಹಾಗೆ ಹೋಗಿ ಬಿಸಿಲಲ್ಲೇ ನಿಂತ್ಕೋ. ರಾಮು ನಿಂತ ಜಾಗದಲ್ಲೇ ಕಣ್ಣೀರು ಹಾಕ್ತಾ ಇದ್ದ. ನಿರ್ಮಲಾ ಟೀಚರ್ ಉಳಿದ ಮಕ್ಕಳ ಟಿಫಿನ್ ಬಾಕ್ಸ್ ಅನ್ನು ತೆಗೆದು ಅವರಿಗೆ ಇಷ್ಟವಾದ ಅಡಿಗೆನೆಲ್ಲ ಅವ್ರ ಟಿಫಿನ್ ಬಾಕ್ಸಿಗೆ ಹಾಕೊಂಡ್ರು. ಅವರಿಗೆ ಊಟ ಮಾಡ್ತಾ ಇರುವಾಗ ಮಕ್ಕಳೆಲ್ಲ ಟೀಚರ್ ಮುಖ ನೋಡ್ತಾ ಇದ್ರು. ಮರುದಿನ ನಿರ್ಮಲಾ ಟೀಚರ್ ಹೊಸ ಒಂದು ರೂಲ್ಸ್ ಅನ್ನೇ ಹಾಕಿದ್ರು. ಇಲ್ಲಿ ನೋಡಿ ಮಕ್ಳೇ, ನಿಮ್ಮ ಇಷ್ಟು ಜನದಲ್ಲಿ ಅರ್ಧ ಜನ ನಾಳೆಯಿಂದ ನಾನ್ ವೆಜ್ ತರಬೇಕು, ಇನ್ನು ಅರ್ಧ ಜನ ವೆಜ್ ತರಬೇಕು. ಯಾರ್ಯಾರು ಏನೇನ್ ತರಬೇಕು ಅಂತ ನಾನ್ ಲಿಸ್ಟ್ ಮಾಡ್ತೀನಿ. ನೀವು ಮಾಡ್ಕೊಂಡ್ಬರುವ ಸಾರೆಲ್ಲ ತುಂಬಾ ಟೇಸ್ಟಿಯಾಗಿ ಇರ್ಬೇಕು. ಹಾಗೆ ಮಾತ್ರ ಯಾರಾದ್ರೂ ಮಾಡ್ಕೊಂಡ್ ಬರದೇ ಇದ್ರೆ ನೀವು ಕ್ಲಾಸ್ ರೂಮ್ ಅಲ್ಲಿ ಗಲಾಟೆ ಮಾಡ್ತಿದ್ದೀರಾ, ಚೆನ್ನಾಗಿ ಓದ್ತಾ ಇಲ್ಲ ಅಂತ ಪ್ರಿನ್ಸಿಪಲ್ ಹತ್ರ ನಿಮ್ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ. ಆಮೇಲೆ ಪ್ರಿನ್ಸಿಪಲ್ ನೋಡ್ಕೋತಾರೆ. ಹಾಗೆಂತ ಹೇಳಿದಾಗ ಮಕ್ಕಳೆಲ್ಲ ತುಂಬಾ ಭಯಪಡ್ತಿದ್ರು. ಸ್ನೇಹ, ನೀನ್ ನಾಳೆ ಚಿಕನ್ ತಗೊಂಬಾ. ಟೀಚರ್, ನಮ್ಮ ಮನೆಯಲ್ಲಿ ಚಿಕನ್ ತಿನ್ನೋದಿಲ್ಲ, ನಾನು ಹೇಗೆ ನಾನ್ ವೆಜ್ ಮಾಡ್ಕೊಂಬರೋದು? ಅದು ನಿನ್ನ ಸಮಸ್ಯೆ, ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ನೀನು ಕ್ಲಾಸಿಗೆ ಬರುವಾಗ ನಿನ್ನ ಫ್ರೆಂಡ್ ರವಳಿ ಮನೆಗೆ ಹೋಗಿ ಚಿಕನ್ ಮಾಡ್ಕೊಂಡ್ ತಗೊಂಬರ್ಬೇಕು ಅಷ್ಟೇ. ರಘು, ನೀನ್ ನನಗೋಸ್ಕರ ನಾಳೆ ಮಟನ್ ತಗೊಂಬಾ. ಹಾಗೇನೆ ಸುಂದರ್, ನೀನು ಪನ್ನೀರ್ ಬಟರ್ ಮಸಾಲ ತಗೊಂಬಾ. ಮರುದಿನ ನಿರ್ಮಲಾ ಟೀಚರ್ ಮುಂದೆ ವೆರೈಟಿಯಾದ ಸಾರುಗಳಿತ್ತು. ಒಂದು ಕಡೆ
ಚಿಕನ್, ಇನ್ನೊಂದು ಕಡೆ ಮಟನ್, ಹಾಗೇನೆ ಮತ್ತೊಂದು ಕಡೆ ಘಮಘಮ ಬರ್ತಾ ಇರುವ ಪನ್ನೀರ್ ಮಸಾಲ. ಟೀಚರ್ ಒಬ್ರೇನೆ ಬಾಯಿ ತುಂಬಾ ತಿಂತಾ ಇದ್ರು. ಹೀಗೆ ಬಾಯಲ್ಲಿ ಮಾಂಸವನ್ನು ಇಟ್ಕೊಂಡು, ಈ ಮಟನು ಯಾರೋ ತಂದಿದ್ದು, ರುಚಿ ಸೂಪರ್ ಆಗಿದೆ. ಆದ್ರೆ ಇನ್ನೊಂಚೂರು ಉಪ್ಪು ಇರ್ಬೇಕಾಗಿತ್ತು. ಟೀಚರ್, ನಾನೇ ತಂದಿದ್ದು ಟೀಚರ್. ಗುಡ್, ನಾಳೆ ಇದೇ ರೀತಿ ತಗೊಂಬಾ. ಈ ನಾನ್ ವೆಜ್ ತಿಂದ ನಂತರ ಈ ವೆಜ್ ಕರಿ ಕೂಡ ರುಚಿ ನೋಡ್ತೀನಿ. ಎಲ್ಲನೂ ತುಂಬಾ ಚೆನ್ನಾಗಿದೆ. ಹೊಟ್ಟೆ ತುಂಬಾ ಊಟ ಮಾಡಿದ ಕಾರಣ ನಿರ್ಮಲಾ ಟೀಚರಿಗೆ ಹೊಟ್ಟೆ ನೋವು ಆರಂಭ ಆಯಿತು. ಹೊಟ್ಟೆಯೊಳಗೆ ಏನೋ ಗಡಬಡ ಶಬ್ದ ಬೇರೆ. ಅವರು ಕೂತಲ್ಲೇ ಕೂರಲು ಸಾಧ್ಯವಾಗ್ಲಿಲ್ಲ. ಅಯ್ಯೋ, ಏನೋ ಆಗಿರುವ ರೀತಿದೆ. ಏ ರವಿ, ಆ ಫ್ಯಾನ್ ನ ಸ್ವಲ್ಪ ಫಾಸ್ಟ್ ಆಗಿ ಇಡು. ಟೀಚರ್, ಫ್ಯಾನ್ 5 ಇರೋದು, ಇನ್ನು ಜಾಸ್ತಿ ಮಾಡಕ್ ಆಗಲ್ಲ. ಅಯ್ಯೋ, ಈ ನಾನ್ ವೆಜ್ ಜೊತೆಗೆ ವೆಜ್ ತಿಂದ ಕಾರಣ ಹೊಟ್ಟೆ ಒಳಗೆಲ್ಲ ಏನೋ ಮಾಡ್ತಾ ಇದೆ. ಹೊಟ್ಟೆ ಎಲ್ಲ ನೋವಾಗ್ತಿದೆಯಲ್ವಪ್ಪ. ಅಯ್ಯೋ ದೇವ್ರೇ, ಅಮ್ಮ. ಅವಳ ಮುಖ ಎಲ್ಲ ಬಾಡಿ ಹೋಯಿತು. ತಕ್ಷಣ ನಿರ್ಮಲಾ ಟೀಚರ್ ಮಕ್ಕಳನ್ನು ನೋಡಿ, ಮಕ್ಕಳೇ, ಇವತ್ತಿಗೆ ಪಾಠ ಸಾಕು, ನಾಳೆ ಪಾಠ ಮಾಡ್ತೀನಿ. ನನ್ಗೆ ಯಾಕೋ ಸ್ವಲ್ಪ ಮೈ ಹುಷಾರಿಲ್ಲ, ನಾನು ಮನೆಗೆ ಹೋಗ್ತೀನಿ. ನಾಳೆ ಇದೇ ರೀತಿ ಸಾರ್ ಮಾಡ್ಕೊಂಬನ್ನಿ, ಆಯ್ತಾ? ಹೀಗೆ ಟೀಚರ್ ನಿಧಾನವಾಗಿ ಎದ್ದು ಮನೆಗೆ ಹೋಗಲು ರೆಡಿ ಮಾಡ್ಕೋತಾ ಇದ್ರು. ಮಕ್ಕಳೆಲ್ಲ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ನಿಧಾನವಾಗಿ ನಗ್ತಾ ಇದ್ರು. ಟೀಚರ್ ಅತಿಯಾಗಿ ತಿಂದ್ರಲ್ವಾ, ಅದಕ್ಕೇನೆ ಹೀಗಾಗಿದ್ದು. ಹೌದು ಕಣೋ, ನಮ್ಮ ಟಿಫನ್ ಬಾಕ್ಸ್ ಎಲ್ಲ ಖಾಲಿ ಮಾಡಿ ಎಲ್ಲನೂ ಅವ್ರೊಬ್ರೆ ತಿಂತಾ ಇದ್ರಲ್ವಾ, ಅದಕ್ಕೇನೆ ಆ ದೇವ್ರು ಅವರಿಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ಮರುದಿನ ನಿರ್ಮಲಾ ಟೀಚರ್ ಶಾಲೆಗೆ ಬರ್ಲಿಲ್ಲ. ಅವರಿಗೆ ಫುಡ್ ಪಾಯ್ಸನ್ ಆಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಎನ್ನುವ ವಿಷಯ ಗೊತ್ತಾಯ್ತು. ಆದ್ರೆ ಅದೇ ದಿನ ಮಧ್ಯವಾರ್ಷಿಕ ಪರೀಕ್ಷೆಯ ರಿಸಲ್ಟ್ ಬಂತು. ಪ್ರಿನ್ಸಿಪಲ್ ಸೋಮನಾಥ್ ಸರ್ ಅವರು ಕ್ಲಾಸ್ ರೂಮ್ಗೆ ಬಂದ್ರು. ಅವರ ಕೈಯಲ್ಲಿ ರಿಸಲ್ಟ್ ಇತ್ತು. ಅವರ ಮುಖ ತುಂಬಾ ಕೋಪದಲ್ಲಿತ್ತು. ಏನ್ ಮಕ್ಳೇ ಇದು? ನಿಮ್ಮ ಕ್ಲಾಸ್ ಮಕ್ಕಳ ಮೇಲೆ ನನಗೆ ತುಂಬಾನೇ ನಂಬಿಕೆ ಇತ್ತು. ಆದ್ರೆ ಇವತ್ತು ರಿಸಲ್ಟ್ ನೋಡಿದ್ರೆ ನೀವು 40% ಅಷ್ಟು ಫೇಲ್ ಆಗಿದ್ದೀರಾ. ಎಲ್ಲೋ ಒಬ್ಬೊಬ್ರು ಜಸ್ಟ್ ಪಾಸ್ ಆಗಿದ್ದೀರಾ ಅಷ್ಟೇ. ಏನು ನಿರ್ಮಲಾ ಟೀಚರ್ ನಿಮಗೆ ಪಾಠ ಮಾಡ್ತಾ ಇಲ್ವಾ? ಈ ಕ್ಲಾಸ್ ರೂಮಲ್ಲಿ ಏನ್ ನಡೀತಾ ಇದೆ ನನ್ಗೇನು ಅರ್ಥ ಆಗ್ತಾ ಇಲ್ಲ. ಕ್ಲಾಸ್ ಒಳಗೆ ಮಕ್ಕಳೆಲ್ಲ ಪಿನ್ ಡ್ರಾಪ್ ಸೈಲೆಂಟ್ ಅಲ್ಲಿ ಇದ್ರು. ವಿಷಯವನ್ನು ಹೇಳಿದ್ರೆ ನಿರ್ಮಲಾ ಟೀಚರ್ ಎಲ್ಲಿ ಬೈತಾರೆ ಎನ್ನುವ ಭಯದಿಂದ ಎಲ್ಲರೂ ಸೈಲೆಂಟ್ ಆಗಿ ಇದ್ರು. ರಾಮು, ನೀನು ಓದೋದ್ರಲ್ಲಿ ತುಂಬಾ ಚೆನ್ನಾಗಿ ಓದ್ತೀಯ. ಆದ್ರೆ ಈ ಸಲ ನಿನಗೆ ಕೂಡ ತುಂಬಾ ಕಡಿಮೆ ಮಾರ್ಕ್ಸ್ ಬಂದಿದೆ. ಹೌದು, ಮ್ಯಾಥ್ಸ್ ಅಲ್ಲಿ ನೀನು ಒಂದು ಪ್ರಾಬ್ಲಮ್ಸ್ ಕೂಡ ಮಾಡಿಲ್ಲ. ಏನಾಯ್ತು ನಿಂಗೆ? ರಾಮು ಕಣ್ಣಲ್ಲಿ ಕಣ್ಣೀರು. ಅವನು ಏನು ಹೇಳಲು ಸಾಧ್ಯವಾಗದೆ ಎದ್ದು ನಿಂತ. ನಿಜ ಹೇಳು ರಾಮು, ಏನ್ ಪ್ರಾಬ್ಲಮ್ ನಿನಗೆ? ನಿನಗೇನಾದ್ರೂ ಪ್ರಾಬ್ಲಮ್ ಇದ್ರೆ ನನ್ ಜೊತೆ ಹೇಳ್ಕೊ, ನಾನು ಅದಕ್ಕೆ ಸರಿಯಾದ ಪರಿಹಾರ ತಿಳಿಸ್ತೀನಿ. ರಾಮು ನಿಧಾನವಾಗಿ ಬಾಯಿ ಬಿಚ್ಚಿದ. ಸರ್, ನಿರ್ಮಲಾ ಟೀಚರ್ ಅವರು ಕ್ಲಾಸಲ್ಲಿ ನಮಗೆ ಪಾಠನೇ ಮಾಡೋದಿಲ್ಲ. ಕ್ಲಾಸಿಗೆ ಬರದೆ ಅವರು ತಿನ್ಲಿಕ್ಕೆ, ಮಲಗಿ ಚೆನ್ನಾಗಿ ನಿದ್ರೆ ಮಾಡ್ಲಿಕ್ಕೆ. ಪ್ರಿನ್ಸಿಪಾಲ್ ಶಾಕ್ ಆದ್ರು. ಏನು? ತಿನ್ಲಿಕ್ಕೆ, ಮಲಗಿ ಚೆನ್ನಾಗಿ ನಿದ್ರೆ ಮಾಡ್ಲಿಕ್ಕಾ? ಆಗ ಮಕ್ಕಳೆಲ್ಲ ನಿಧಾನವಾಗಿ ಒಬ್ಬೊಬ್ಬರಾಗಿ ಬಾಯ್ ಬಿಟ್ರು. ಹೌದು ಸರ್, ಮೇಡಮ್ ಯಾವಾಗ್ಲೂ ನಮ್ಗೆ ವಿಧ ವಿಧವಾದ ಅಡಿಗೆ ತಗೊಂಬರ್ಬೇಕು, ನಾನ್ ವೆಜ್ ಮಾಡ್ಕೊಂಬರ್ಬೇಕು ಅಂತ ತುಂಬಾ ಹಿಂಸೆ ಮಾಡ್ತಾರೆ. ಹೌದು ಸರ್, ನಮ್ಮ ಟಿಫಿನ್ ಬಾಕ್ಸ್ ಅಲ್ಲಿರುವ ವೆಜ್ಜು ನಾನ್ ವೆಜ್ ಎಲ್ಲ ಟಿಫಿನ್ ನ ಅವರೇ ತಿಂತಾರೆ. ನಾವು ಹಸಿವಲ್ಲೇ ಇರೋದು, ನಮಗೆ ಪಾಠನೇ ಮಾಡಲ್ಲ. ಸಾರ್ ಮಾತ್ರ ಚೆನ್ನಾಗಿಲ್ಲದಿದ್ರೆ ಆಮೇಲೆ ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಮಾಡ್ತೀನಿ, ನೀವು ಓದೋದಿಲ್ಲ ಅಂತ, ನಿಮ್ ತಂದೆ ತಾಯಿಗೆ ಹೇಳ್ತೀನಿ ಅಂತ ಏನೇನೋ ಹೇಳ್ತಾರೆ ಸರ್. ಪ್ರಿನ್ಸಿಪಲ್ ಸೋಮಶೇಖರ್ ಸರಿಗೆ ವಿಷಯ ಎಲ್ಲನೂ ಅರ್ಥವಾಯಿತು. ಅವರಿಗೆ ಕೋಪ ತುಂಬಾನೇ ಜಾಸ್ತಿ ಆಯಿತು. ಇಷ್ಟೆಲ್ಲ ವಿಷಯ ನಡೀತಾ ಇದ್ರು ನೀವೆಲ್ಲ ನನಗೆ ಯಾಕೆ ವಿಷಯ ಹೇಳಲಿಲ್ಲ? ಭಯ ಸರ್, ಭಯ. ನಮ್ಮ ವಿದ್ಯಾಭ್ಯಾಸ ಎಲ್ಲಿ ಹಾಳಾಗುತ್ತೋ ಎನ್ನುವ ಭಯ. ಸಾರಿ ಮಕ್ಕಳೇ, ನಿಮ್ಮ ಪ್ರಾಬ್ಲಮ್ಸ್ ಏನು ಅಂತ ನನಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ. ಸರಿ, ಇವತ್ತಿಂದಾನೇ ನಿಮ್ಮ ನಿರ್ಮಲಾ ಟೀಚರ್ನ ನಾನು ಈ ಕಾಲೇಜಿಂದ ಸಸ್ಪೆಂಡ್ ಮಾಡ್ತೀನಿ. ಇಂಥವರಿಂದ ಟೀಚರ್ ಕೆಲಸಕ್ಕೆ ಅವಮಾನ. ನಾಳೆಯಿಂದ ನಿಮಗೆ ಹೊಸ ಟೀಚರ್ ಬರ್ತಾರೆ. ನಿಂತೋದ ಪಾಠವನ್ನೆಲ್ಲ ಅವರೇ ಮಾಡ್ತಾರೆ. ನೀವೆಲ್ಲರೂ ಚೆನ್ನಾಗಿ ಓದ್ಕೋಬೇಕು, ಸರಿನಾ? ಮಕ್ಕಳೆಲ್ಲರೂ ಸಂತೋಷದಿಂದ ಚಪ್ಪಾಳೆಯನ್ನು ತಟ್ಟಿದ್ರು. ರಾಮುವಿನ ಕಣ್ಣಲ್ಲಿ ಆನಂದ ಬಾಷ್ಪ ಬಂತು. ದಿನ ನಿರ್ಮಲಾ ಟೀಚರ್ ಸಸ್ಪೆಂಡ್ ಆರ್ಡರ್ ನೋಟಿಸ್ ಬೋರ್ಡ್ ಅಲ್ಲಿ ಎಲ್ಲರೂ ಕಾಣುವ ಹಾಗೆ ಹಾಕಿದ್ರು. ಮರುದಿನ ಒಂದು ಹೊಸ ಟೀಚರ್ ಕ್ಲಾಸ್ ರೂಮ್ಗೆ ಬಂದ್ರು. ಅವರ ಹೆಸರು ಶಾರದಾ. ಬಂದ ತಕ್ಷಣ ಮಕ್ಕಳ ಜೊತೆ ಮಾತನಾಡಿ ಮಕ್ಕಳಿಗೆ ಏನೆಲ್ಲ ಅರ್ಥ ಆಗ್ಲಿಲ್ವೋ ಅದನ್ನ ಚೆನ್ನಾಗಿ ಹೇಳಿಕೊಟ್ರು. ಮಕ್ಕಳೇ, ನಿಮ್ಮ ಹಣೆ ಬರಹವನ್ನು ಬದಲಾಯಿಸುವುದು ವಿದ್ಯಾಭ್ಯಾಸ ಮಾತ್ರ. ಅದರಿಂದ ನೀವೆಲ್ಲರೂ ತುಂಬಾ ಚೆನ್ನಾಗಿ ಓದ್ಬೇಕು. ನಿರ್ಮಲಾ ಟೀಚರ್ಗೆ ತಂದ ಹಾಗೆ ನನಗೆ ನೀವೆಲ್ಲರೂ ಏನು ಕೂಡ ತರಬೇಕಾಗಿಲ್ಲ. ನೀವೆಲ್ಲರೂ ತಂದಿರುವ ಊಟವನ್ನು ಕೂತ್ಕೊಂಡು ಊಟ ಮಾಡಿ.
ಅದಾದ್ಮೇಲೆ ನಾನ್ ನಿಮ್ಗೆ ಪಾಠ ಮಾಡ್ತೀನಿ. ಮಕ್ಕಳೆಲ್ಲರೂ ಉತ್ಸಾಹದಿಂದ ಓದಲಾರಂಭಿಸಿದ್ರು. ಚಂದನಪುರ ಅಂಗಡಿಯಲ್ಲಿ ಅನು ಗಾರ್ಮೆಂಟ್ಸ್ ಅನ್ನೋದು ತುಂಬಾ ಫೇಮಸ್. ಅನುರಾಗ ತನ್ನ ಕಷ್ಟದಿಂದ ತನಗೆ ಅಂತ ಒಂದು ಬ್ರ್ಯಾಂಡ್ ಅನ್ನೇ ಕ್ರಿಯೇಟ್ ಮಾಡಿದ್ಲು. ಸಾಂಪ್ರದಾಯಿಕ ರೇಷ್ಮೆ ಸೀರೆಯಲ್ಲಿ ಆಧುನಿಕ ಡಿಸೈನ್ ಅನ್ನು ಅಳವಡಿಸುವುದರಲ್ಲಿ ಅವಳು ಫೇಮಸ್. ಒಂದು ದಿನ ಅನುರಾಧ ಮನೆಗೆ ಅವಳ ತಂಗಿ ರಾಧಿಕಾ ಬಂದಿದ್ಲು. ಅವಳ ಮುಖ ಬಾಡಿ ಹೋಗಿತ್ತು. ರಾಧಿಕಾ, ನೀನಾ? ಏನೇ ಹೇಳ್ದೆ ಕೇಳ್ದೆ ಬಂದಿದೀಯಾ? ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ ತಾನೇ? ಅಕ್ಕ, ತಂದೆ ಮಾಡುವ ವ್ಯವಸಾಯದಲ್ಲಿ ನಷ್ಟ ಆಗಿದೆ. ಸಾಲದವರೆಲ್ಲ ಮನೆಗ್ ಬಂದು ಸಾಲ ಕೇಳ್ತಾ ಇದ್ದಾರೆ. ನನಗೆ ಅಲ್ಲಿರ್ಲಿಕ್ಕೇನೆ ಭಯ ಆಗ್ತಿದೆ. ಅದಕ್ಕೇನೆ ನಿನ್ ಜೊತೆನೆ ಇದ್ದು ಏನಾದ್ರೆ ಕೆಲಸ ಮಾಡೋಣ ಅಂತ ಬಂದಿದ್ದೀನಿ. ಅಯ್ಯೋ ಹೌದಾ ರಾಧಿಕಾ? ಅಯ್ಯೋ, ಇದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ನಂಗೆ ತುಂಬಾನೇ ಬೇಜಾರಾಗ್ತಿದೆ. ನೀನ್ ಯಾಕೆ ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕು? ನಮ್ದೇ ಗಾರ್ಮೆಂಟ್ಸ್ ಇದೆ ಅಲ್ವಾ, ನಿನ್ನ ಅಕ್ಕನ ಜೊತೆ ಸೇರ್ಕೊಂಡು ಅಲ್ಲೇ ಕೆಲಸ ಮಾಡು. ನಿನ್ನ ಅಕ್ಕನಿಗೂ ಸಹಾಯ ಆಗುತ್ತೆ ಹಾಗೆ ಅಂತ ಹೇಳಿದ. ಹೌದು ರಾಧಿಕಾ, ನೀನು ಡಿಗ್ರಿ ಓದುವಾಗ ಡ್ರಾಯಿಂಗ್ ಎಲ್ಲ ಚೆನ್ನಾಗಿ ಬಿಡಿಸ್ತಾ ಇದ್ದೆ ಅಲ್ವಾ? ಆ ಕಲೆನ ಇಲ್ಲಿ ತೋರ್ಸು. ನಾನ್ ನಿನ್ಗೆ ಅಧಿಕ ಸಂಬಳ ಕೊಡ್ತೀನಿ. ಹಾಗೇನೆ ತಂದೆ ಕಷ್ಟಪಡುವಾಗ ನಾನು ಕೂಡ ಅವರಿಗೆ ಸಹಾಯ ಮಾಡದೆ ಇರ್ಲಿಕ್ಕಾಗುತ್ತಾ? ಥ್ಯಾಂಕ್ಸ್ ಅಕ್ಕ. ಬಾವಾ, ಥ್ಯಾಂಕ್ಸ್ ಬಾವಾ. ಅನುರಾಗ ರಾಧಿಕಾನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ರಾಧಿಕಾ ಕೂಡ ಅವಳ ಅಕ್ಕ ಜೊತೆನೆ ಇದ್ಕೊಂಡು ಎಲ್ಲ ಕೆಲ್ಸವನ್ನು ಕಲ್ತ್ಲು. ಅಕ್ಕ ಸಂತೋಷವಾಗಿ ಇರೋದ್ನ ನೋಡಿ ತಂಗಿಯಾದ ರಾಧಿಕಾ ಸಹಿಸದೆ ಅವಳಿಗೆ ಏನಾದ್ರೂ ಒಂದು ಮಾಡ್ಬೇಕು ಅನ್ಕೊಂಡಿದ್ಲು. ನಾವೆಲ್ಲರೂ ತುಂಬಾ ಕಷ್ಟಪಡ್ತಾ ಇದ್ರೆ ಇಲ್ಲಿ ಅಕ್ಕ ಮಾತ್ರ ರಾಣಿಯ ಹಾಗೆ ಇದ್ದಾಳೆ. ಅವಳು ಮಾತ್ರ ಕೈ ತುಂಬಾ ಸಂಪಾದನೆ ಮಾಡ್ಕೊಂಡು ನನಗೆ ಒಂದು ಮುಷ್ಟಿಯಷ್ಟು ಮಾತ್ರ ಕೊಡ್ತಿದ್ದಾಳೆ. ಹೀಗಿರುವಾಗ ಒಂದು ದಿನ ಮಾರ್ಕೆಟಲ್ಲಿ ಅನುರಾಗನಿಗೆ ಪೈಪೋಟಿಯಾಗಿರುವ ಫ್ಯಾಷನ್ ಡಿಸೈನಿಂಗ್ ವರ್ಲ್ಡ್ ಫೇಮಸ್ ಆದ ಮೇನಕಾ ರಾಧಿಕಾನ ನೋಡಿದ್ಲು. ಅವಳ ಬಳಿ ಬಂದು, ಹಾಯ್ ರಾಧಿಕಾ, ನಾನ್ ಯಾರು ಅಂತ ಗೊತ್ತಾ? ನೀವ್ ಯಾರು ಅಂತ ನಂಗೆ ಗೊತ್ತಿಲ್ಲ. ನನ್ನ ಹೆಸರು ಮೇನಕಾ. ನಾನು ಫ್ಯಾಷನ್ ವರ್ಲ್ಡ್ ನ ಓನರ್. ಓ ನೀವಾ ಮೇಡಮ್? ನಿಮ್ ಹೆಸರು ಕೇಳಿದೀನಿ. ನನ್ನ ಅಕ್ಕನಿಗೆ ನೀವೇ ತಾನೆ ಪೈಪೋಟಿ? ಅಯ್ಯೋ ಪಾಪ, ನನಗೆ ನಿನ್ನ ನೋಡಿದ್ರೆ ತುಂಬಾನೇ ಬೇಜಾರಾಗ್ತಿದೆ. ನೀನು ನಿನ್ನ ಅಕ್ಕನ ಹತ್ರ ಕೆಲ್ಸಕ್ಕೆ ಇದೀಯಂತೆ. ನನಗೆ ಮಾತ್ರ ನಿನ್ನಂಗೆ ಒಬ್ಳು ತಂಗಿ ಇದ್ದಿದ್ರೆ ನನ್ನ ಆಸ್ತಿನೇ ಅವಳ ಹೆಸರಲ್ಲಿ ಬರ್ದಿಡ್ತಾ ಇದ್ದೆ. ಮೇಡಮ್, ನನ್ನ ಅಕ್ಕ ಕೂಡ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾಳೆ. ಎಲ್ಲಿ? ನಿನ್ನ ಅಕ್ಕ ನಿನ್ನನ್ನೇ ಅವಳ ಜೊತೆ ಕೆಲ್ಸದವಳಂಗೇನೆ ಇಟ್ಕೊಂಡಿದ್ದಾಳಂತೆ. ನಿನಗೆ 1000 ಗಟ್ಲೆ ಮಾತ್ರ ಸಂಬಳನ ಕೊಡ್ತಿದ್ದಾಳಂತೆ. ಅದೇ ನಿನ್ ಕೈನ ನನ್ ಜೊತೆ ಸೇರ್ಸಿದ್ರೆ ನಾನ್ ನಿನ್ಗೆ 1,00,000 ಗಟ್ಲೆ ಕೊಟ್ಟು ನಿನ್ ಕಷ್ಟದಿಂದ ಮೇಲೆ ಎತ್ತಿ ಬಿಡ್ತೀನಿ. ಮೇನಕನ ಮಾತು ಕೇಳಿ ರಾಧಿಕಾ ಬಲೆಗೆ ಬಿದ್ಲು. ನಾನಿವಾಗ ಏನ್ ಮಾಡ್ಬೇಕು? ಇದು ನನ್ನ ಫೋನ್ ನಂಬರ್. ನಿನ್ನ ಅಕ್ಕನ ಹೊಸ ಡಿಸೈನ್ ನ ನನಗ್ ಕಳ್ಸಿದ್ರೆ ಸಾಕು, ನಾನ್ ನಿನ್ಗೆ ಕೈ ತುಂಬಾ ಹಣ ಕೊಡ್ತೀನಿ. ಮರುದಿನ ಅನುರಾಧ, ರಾಧಿಕಾ, ಇದು ಬರುವಂತ ಮದುವೆಗೋಸ್ಕರ ನಾನು ಮಾಡುವ ಹೊಸ ಡಿಸೈನ್, ರಾಯಲ್ ಬ್ರಾಡ್ ಕಲೆಕ್ಷನ್. ಈ ಲೆಹಂಗಾ ವರ್ಕ್ ಡಿಸೈನ್ ಮಾಡ್ಲಿಕ್ಕೆ ನಮ್ಗೆ 20,000 ಖರ್ಚಾಗುತ್ತೆ. ಆದ್ರೆ ಈ ಲೆಹಂಗಾನ ನಾವು ಮಾರ್ಕೆಟ್ ಅಲ್ಲಿ 30,000ಕ್ಕೆ ಮಾರ್ಬೋದು. 30,000ನಾ? ಒಂದು ಡ್ರೆಸ್ ಮೇಲೆ ನಮಗೆ 10,000 ಲಾಭನಾ? ಹೌದು, ಜನರು ಡ್ರೆಸ್ನ ಅದರ ಕ್ವಾಲಿಟಿನೇ ನೋಡ್ತಾರೆ. ನನ್ನ ಬ್ರ್ಯಾಂಡ್ ಮೇಲೆ ಅವರಿಗೆ ನಂಬಿಕೆ ಇದೆ. ಈ ಡಿಸೈನ್ ಎಲ್ಲ ನನ್ನ ಮೈಂಡ್ ಇಂದ ಬರೋದು. ಇದು ಮಾರ್ಕೆಟಿಗೆ ಇಳಿದ್ರೆ ಹೊಸ ವಿನ್ಯಾಸವನ್ನೇ ತರುತ್ತೆ. ಬಾ, ಒಂದು ಡ್ರೆಸ್ ಮೇಲೆ 10,000 ಅಂದ್ರೆ ಒಂದ್ ದಿನಕ್ಕೆ 10 ಡ್ರೆಸ್ಗಳು ಮಾರಾಟವಾದ್ರೆ ಅಕ್ಕನಿಗೆ ಒಂದ್ ದಿನಕ್ಕೆ ಬರುವ ಲಾಭ 1,00,000. ಆದ್ರೆ ಅಕ್ಕ ನನಗೆ ಕೊಡೋದು 10,000. ನನ್ನ ಕೂಡ ಅಕ್ಕ ಕೂಲಿ ಕೆಲ್ಸಕ್ಕೆ ಇಟ್ಕೊಂಡಿದ್ದಾಳೆ. ನನಗೆ ಅಂತ ಇದರಲ್ಲಿ ಕಮಿಷನ್ ಬೇಡ್ವಾ? ಹಾಗೆ ಅಂತ ಮನ್ಸಲ್ಲಿ ಆಲೋಚನೆ ಮಾಡ್ತಾ ಇದ್ಲು. ಅಷ್ಟರಲ್ಲಿ ಸಂದೀಪ್ ಅಲ್ಲಿಗೆ ಬಂದು, ನಾನು ಕಸ್ಟಮರ್ ಗುಪ್ತಾ ಅವರ ವೈಫ್ ಬಂದಿದ್ದಾರೆ. ನಿನ್ನ ಅಪಾಯಿಂಟ್ಮೆಂಟ್ ಬೇಕಂತೆ ಅವರಿಗೆ. ಬರ್ತೀನಿ ರೀ. ರಾಧಿಕಾ, ಈ ಡ್ರಾಯಿಂಗ್ ಬುಕ್ ನ ಭದ್ರವಾಗಿ ಗೋಡ್ರೇಜ್ ಒಳಗೆ ಇಡು. ಇದು ಮಾತ್ರ ಹೊರಗಡೆ ಎಲ್ಲೂ ಲೀಕ್ ಆಗ್ಬಾರ್ದು. ಕಾಂಪಿಟೇಟರ್ಗೆ ಗೊತ್ತಾದ್ರೆ ಅಷ್ಟೇ ಮತ್ತೆ. ಸರಿ ಅಕ್ಕ, ನೀನು ಹೋಗು, ನಾನ್ ನೋಡ್ಕೋತೀನಿ. ಹೀಗೆ ಅನುರಾಧ ಆ ಕಡೆ ಹೋದ ತಕ್ಷಣ ರಾಧಿಕಾ ಅವಳ ಮೊಬೈಲ್ ಫೋನ್ ಅನ್ನು ತೆಗೆದು ಆ ಡ್ರಾಯಿಂಗ್ ಬುಕ್ ಅಲ್ಲಿರುವ ಡಿಸೈನ್ ನ ಫೋಟೋ ತೆಗೆದ್ಲು. ರಾಧಿಕಾ ಮೇನಕ್ಕನ ಯಾರಿಗ್ ಗೊತ್ತಿಲ್ದೆ ಮೀಟ್ ಮಾಡಿದ್ಲು. ಹೇಳು ರಾಧಿಕಾ, ನಿನ್ನ ಅಕ್ಕನ ಹೊಸ ಡಿಸೈನ್ ಏನಾದ್ರೂ ನಿನ್ ಕೈಗೆ ಸಿಕ್ತಾ? ಅದಕ್ಕೆ ಕರ್ದ? ನನ್ನ ಕೈಯಲ್ಲಿ ನನ್ನ ಅಕ್ಕ ಲೇಟೆಸ್ಟ್ ಆಗಿ ಮಾಡಿರುವ ಬ್ರೈಡಲ್ ಡಿಸೈನ್ ಇದೆ. ಅದು ಇನ್ನು ಮಾರ್ಕೆಟಿಗೆ ಇಳಿದಿಲ್ಲ. ಅದು ಕೊಟ್ರೆ ನೀವು ನನಗೆ ಏನ್ ಕೊಡ್ತೀರಾ? ಹೌದಾ? ಅನುರಾಗ ಹೊಸ ಡಿಸೈನ್ ನ ಇಳಿಸಿದಾಳ? ಅದು ಮಾತ್ರ ಮಾರ್ಕೆಟ್ ಒಳಗೆ ಹೋದ್ರೆ ನನಗೆ ಎಷ್ಟು ಹಣ ಸಿಗುತ್ತೆ? ನಿನಗೆ ಒಂದಕ್ಕೆ 10,000 ಕೊಡ್ತೀನಿ. ನನ್ ಜೊತೆ 50 ಡಿಸೈನ್ ಇದೆ. ನನಗೆ ಒಂದು 5 ಲಕ್ಷ ಕೊಡಿ. ಡೀಲ್ ಓಕೆನಾ? ಕೊಡ್ತೀನಿ, ಆದ್ರೆ ನನಗೆ ಪ್ರೂಫ್ ಬೇಕು. ಇಲ್ಲಿ ನೋಡಿ, ಇದೇ ನನ್ನ ಅಕ್ಕ ಮಾಡಿದ ಡಿಸೈನ್. ವಾವ್, ಇದೇನಾ ಡಿಸೈನು? ಇದು ಮಾತ್ರ ನಾಳೆ ಮಾರ್ಕೆಟ್ ಅಲ್ಲಿ ಬಂದ್ರೆ ನನಗೆ ಒಳ್ಳೆ ಲಾಭ ಬರುತ್ತೆ.
ಸರಿ, ನೀನ್ ಕೇಳಿದ ಹಣನ ನಾಳೆನೆ ಕಳಿಸ್ತೀನಿ. ಈ ಡಿಸೈನ್ ನನ್ಗೆ ಮೇಲಲ್ಲಿ ಸೆಂಡ್ ಮಾಡು. ಹೀಗೆ ರಾಧಿಕಾ 5 ಲಕ್ಷಕ್ಕೆ ಆಸೆಪಟ್ಟು ಅಕ್ಕನ ನಂಬಿಕೆ ಅವಳ ಕಷ್ಟವನ್ನು ಮಾರಾಟ ಮಾಡಿದ್ಲು. ಆ ಹಣದಲ್ಲಿ ತನ್ನ ಸಾಲ ತೀರುತ್ತೆ, ತಾನ್ ಕೂಡ ರಿಚ್ ಆಗಿ ಇರ್ಬೋದು ಅಂತ ಕನ್ಸು ಕಂಡ್ಲು. ಅನುರಾಧ ತನ್ನ ಹೊಸ ಕಲೆಕ್ಷನ್ ನ ಲಾಂಚ್ ಮಾಡಕ್ಕೆ ಬ್ರ್ಯಾಂಡ್ ಡಿಸೈನರ್ ಜೊತೆ ಮಾತಾಡಿದ್ಲು. ಆ ಈವೆಂಟ್ ಜರುಗ್ಲಿಕ್ಕೆ 2 ದಿನಕ್ಕೆ ಮುಂಚೆ ಸಂದೀಪ್ ನ್ಯೂಸ್ ನೋಡಿ ಶಾಕ್ ಆದ. ಅನು ಬೇಗ ಇಲ್ಲಿಗೆ ಬಾ. ಏನಾಯ್ತು ಸಂದೀಪ್? ಇಲ್ಲಿ ನೋಡು, ಈ ಪೇಪರಲ್ಲಿ ಆಡ್ ನೋಡು. ಫ್ಯಾಷನ್ ವರ್ಲ್ಡ್ ಮೇನಕಾ ಬ್ರೈಡಲ್ ಕಲೆಕ್ಷನ್ ನ ಲಾಂಚ್ ಮಾಡಿದಾಳಂತೆ. ಈ ಫೋಟೋ ನೋಡು, ಇದು ನಮ್ಮ ಡಿಸೈನ್ ಅಲ್ವಾ? ಇದು ನಾನ್ ಬರೆದಂತಹ ಡಿಸೈನ್, ಕಲರ್ ಕೂಡ ಸೇಮ್ ಆಗೇ ಇದೆ. ಈ ಬುಕ್ಕು ನಾನು ಲಾಕರ್ ಅಲ್ಲಿ ಇಡ್ಲಿಕ್ಕೆ ಹೇಳಿದೆ. ಆ ಬುಕ್ಕು ಇವಾಗ ಲಾಕರ್ ಅಲ್ಲಿ ಇದೆ ತಾನೇ? ಅಕ್ಕ, ಇದೇನಕ್ಕ ನಮ್ಮ ಡಿಸೈನ್? ಆ ಮೇನಕ್ಕ ನಮ್ ಡಿಸೈನ್ ನ ಕಳ್ಳತನ ಮಾಡಿದಾಳಾ? ಸಂದೀಪ್, ನನ್ನ ಕಷ್ಟ ಎಲ್ಲನೂ ನೀರ್ ಪಾಲಾಯಿತು. ನಾಳೆ ಲಾಂಚ್ ಮಾಡ್ಬೇಕಾದ ಡಿಸೈನ್ ಇವತ್ತು ಬೇರೆ ಯಾರೋ ಮಾಡಿದರೆ. ನಾಳೆ ಇದನ್ನ ನಾನ್ ಲಾಂಚ್ ಮಾಡಿದ್ರೆ ನಾನೇ ಕಾಪಿ ಮಾಡಿದೀನಿ ಅಂತ ಎಲ್ರೂ ನನ್ನ ಹೇಳ್ತಾರೆ. ನೀನು ಧೈರ್ಯವಾಗಿರು. ನಮ್ಮ ಆಫೀಸಲ್ಲಿ ಯಾರೋ ದ್ರೋಹಿ ಇದ್ದಾರೆ. ಇಲ್ಲದಿದ್ರೆ ಲಾಕರ್ ಅಲ್ಲಿ ಇಟ್ಟಂತಹ ಈ ಬುಕ್ಕು ನಿನಗೂ ನನಗೂ ರಾಧಿಕನಿಗೆ ಮಾತ್ರ ಗೊತ್ತಿರೋದು. ಈ ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲ. ಬಾವಾ, ನೀವು ನನ್ ಮೇಲೇನೆ ಸಂದೇಹ ಪಡ್ತೀರಾ? ಇವಳು ನನ್ನ ಸ್ವಂತ ಅಕ್ಕ. ಇವಳು ಚೆನ್ನಾಗಿರ್ಬಾರ್ದು ಅಂತ ನಾನು ಆಲೋಚನೆ ಮಾಡ್ತೀನಾ? ಯಾರಾದ್ರೂ ಕ್ಲೀನಿಂಗ್ಗೆ ಬಂದಿರೋರು ಮಾಡಿರ್ಬೋದು. ಸಂದೀಪ್, ರಾಧಿಕನ್ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ. ಅವಳು ಏನು ಗೊತ್ತಿಲ್ಲದ ಮುಗ್ದೆ. ನಮ್ಮ ಆಫೀಸಲ್ಲೇ ಯಾರಾದ್ರೂ ಈ ಕೆಲಸ ಮಾಡಿರ್ಬೇಕು. ಅನುರಾಗನಿಗೆ ರಾಧಿಕನ್ ಮೇಲೆ ಅವಳ ಮುಗ್ಧತೆಯನ್ನು ನೋಡಿ ಸಂದೇಹ ಬರಲಿಲ್ಲ. ಆದ್ರೆ ಸಂದೀಪಿಗೆ ಮಾತ್ರ ರಾಧಿಕನ್ ಮೇಲೆ ಸಂದೇಹ ಇತ್ತು. ಯಾಕೆ ಅಂದ್ರೆ ರಾಧಿಕನ ಕೈಯಲ್ಲಿ ಹೊಸ ವಾಚ್ ಹಾಗೆ ಐಫೋನ್ ಕೂಡ ಇತ್ತು. ಯಾಕೆಂದ್ರೆ ಅವಳ ಸಂಬಳದಲ್ಲೇ ಅದನ್ನೆಲ್ಲ ತಗೊಳಿಕ್ ಆಗೋದಿಲ್ಲ. ಆದ್ರೂ ಸಂದೀಪ್ ಸಮಾಧಾನವಾಗಿರುವ ಹಾಗೆ ಎಲ್ಲವನ್ನೂ ಕಂಡು ಹಿಡಿಬೇಕು ಅಂತಿದ್ದ. ಸಂದೀಪ್ ರಾಧಿಕಾ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಅವಳ ರೂಮಿಗೆ ಹೋದ. ಅವಳ ರೂಮಲ್ಲಿ ಹೊಸ ಪಾಸ್ಬುಕ್ ಅನ್ನು ನೋಡಿದ. ಏನಿದು? ಒಂದೇ ಸಲ ಇವಳ ಅಕೌಂಟಿಗೆ 5 ಲಕ್ಷ ಬಂದಿದೆ. NK ಟ್ರೇಡರ್ಸ್. ಹಾಗಾದ್ರೆ ಇದು ಮೇನಕಾ ಅಕೌಂಟಿಂದನೇ ಬಂದಿದೆ. ಸಂದೀಪಿಗೆ ಎಲ್ಲನೂ ಅರ್ಥವಾಯಿತು. ಸ್ವಂತ ಅಕ್ಕನಿಗೇನೆ ಇವಳು ಇಷ್ಟೊಂದು ಮೋಸ ಮಾಡ್ತಿದ್ದಾಳಲ್ಲ, ರಾಧಿಕಾನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಅವನು ಕಾಯ್ತಾ ಇದ್ದ. ಆ ದಿನ ಸಂದೀಪ್ ಮತ್ತು ಅನುರಾಧ ರಾಧಿಕನಿಗೆ ಕೇಳುವ ಹಾಗೆ ಜೋರಾಗಿ ಮಾತಾಡ್ತಾ ಇದ್ರು. ನಡೆದಿದೇನೋ ನಡೆದೋಯ್ತು. ನಾವು ನಾಳೆನೆ ಹೊಸ ಬ್ರ್ಯಾಂಡ್ ನ ತಯಾರಿಸೋಣ. ಅದು ಯಾರಿಗೆ ಗೊತ್ತಿಲ್ಲದ ಹಾಗೆ ನಾವು ಹೊರಗಡೆ ತರೋಣ. ಮುಂದೆ ಬರುವಂತಹ ಮಿಸ್ ಇಂಡಿಯಾ ಕಾಂಪಿಟೇಷನ್ಗೆ ನಾವೇ ಹೊಸ ಡಿಸೈನ್ ನ ಹಾಕೋಣ. ಆ ಕಾಂಟ್ರಾಕ್ಟ್ ಮಾತ್ರ ನಮಗೆ ಸಿಕ್ಕಿದ್ರೆ ನಾವು ಕಳ್ಕೊಂಡಿದ್ದೆಲ್ಲ ಪಡಿಬಹುದು. ಹಾಗಾದ್ರೆ ಇವಾಗ ಹೊಸ ಡಿಸೈನ್ ಮಾಡ್ಬೇಕಂದ್ರೆ ಟೈಮ್ ಹಿಡಿಯುತ್ತೆ ಅಲ್ವಾ? ಅದಕ್ಕೇನೆ ನಾನೊಬ್ರು ಸೀಕ್ರೆಟ್ ಡಿಸೈನರ್ ನ ಅಪಾಯಿಂಟ್ ಮಾಡಿದೀನಿ. ಅವರು ನನ್ಗೆ ಅದ್ಭುತವಾದ ಡೈಮಂಡ್ ಡಿಸೈನ್ ನ ಕಳ್ಸ್ಕೊಟ್ಟಿದ್ದಾರೆ. ಅದಕ್ಕೆ ಸುಮಾರು ಮಾರ್ಕೆಟ್ ಅಲ್ಲಿ 10 ಲಕ್ಷ ಇದೆ. ಇಲ್ಲಿ ನೋಡು ಡಿಸೈನ್. ಅಲ್ಲೇ ಇದ್ದಂತಹ ರಾಧಿಕಾ ಆ ಮಾತುಗಳನ್ನೆಲ್ಲ ನಿಧಾನವಾಗಿ ಕೇಳಿಕೊಂಡ್ಲು. ವಾವ್ ಸಂದೀಪ್, ಈ ಡಿಸೈನ್ ತುಂಬಾನೇ ಚೆನ್ನಾಗಿದೆ. ಈ ಒಂದು ಡಿಸೈನ್ ಸಾಕು. ಟಾಪ್ ಅಲ್ಲಿ ನಂಬರ್ 1 ಪ್ಲೇಸಿಗೆ ಹೋಗ್ತೀವಿ. ಇಲ್ಲಿ ನೋಡು, ಇದನ್ನ ಲಾಕರ್ ಅಲ್ಲಿ ಇಡದೆ ಬೇಡ, ನಾನ್ ಟೇಬಲ್ ಮೇಲೆನೆ ಇಟ್ಕೋತೀನಿ. ಇಲ್ಲಿ ನೋಡು ರಾಧಿಕಾ, ನೀನ್ ಕೂಡ ಬಂದು ಈ ಡಿಸೈನ್ ಹೇಗಿದೆ ಅಂತ ಹೇಳು. ಹಬ್ಬಾ, ಈ ಡಿಸೈನ್ ಎಷ್ಟೊಂದು ಚೆನ್ನಾಗಿದೆ ಅಕ್ಕ. ಅದು ನಿಜವಾದ ಡಿಸೈನ್ ಅಲ್ಲ, ಸಂದೀಪ್ ಬೇಕು ಅಂತ ಬಿಡಿಸಿರುವ ಒಂದು ಸಾಧಾರಣವಾದ ಚಿತ್ರ. ರಾಧಿಕನಿಗೆ ಫ್ಯಾಷನ್ ಬಗ್ಗೆ ಅಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲದ ಕಾರಣ ಅದು ದೊಡ್ಡ ಡಿಸೈನ್ ಅಂತ ತಿಳ್ಕೊಂಡ್ಲು. ಇದು ಒಂದು ಅದ್ಭುತವಾದ ಡಿಸೈನ್. ಇದನ್ನ ಮೇನಕನಿಗೆ ಮಾರಿದ್ರೆ ಸುಮಾರು 2 ಲಕ್ಷ ಸಿಗುತ್ತೆ ಅಂತ ರಾಧಿಕಾ ನಂಬಿದ್ಲು. ರಾತ್ರಿ 1 ಗಂಟೆ. ಮನೆಯೆಲ್ಲ ನಿಶಬ್ದವಾಗಿತ್ತು. ರಾಧಿಕಾ ನಿಧಾನವಾಗಿ ಸಂದೀಪ್ ರೂಮಿಗೆ ಬಂದು ಟೇಬಲ್ ಮೇಲೆ ಇರುವ ಆ ಡಿಸೈನ್ ಅನ್ನು ತೆಗೆದು ಅವಳ ಮೊಬೈಲಲ್ಲಿ ಫೋಟೋ ತೆಗೆದು ಆ ಫೋಟೋವನ್ನು ವಾಟ್ಸಪ್ ಅಲ್ಲಿ ಸೆಂಡ್ ಮಾಡುತ್ತಾ, ಮೇಡಮ್, ಇದು 10 ಲಕ್ಷ ಬೆಲೆ ಬಾಳುವಂತಹ ಡಿಸೈನ್. ನಾಳೆನೆ ಪ್ರೊಡಕ್ಷನ್ಗೆ ಹೋಗ್ತಾ ಇದೆ. ನೀವಿದ್ನ ರಿಲೀಸ್ ಮಾಡ್ಬೇಕು. ನನಗೆ ಇದಕ್ಕೋಸ್ಕರ 2 ಲಕ್ಷ ಬೇಕು. ಹಾಗೆ ಸೆಂಡ್ ಮಾಡಿದ ತಕ್ಷಣ ಯಾರು ಹಿಂದೆಯಿಂದ ಲೈಟ್ ಹಾಕಿದ್ರು. ರಾಧಿಕಾ ಹಾಗೆಂತ ಕರೆದ ತಕ್ಷಣ ರಾಧಿಕನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಹಿಂದೆ ತಿರುಗಿ ನೋಡಿದ್ಲು. ನೀನೆಲ್ಲ ಒಬ್ಳು ತಂಗಿನಾ? ಅಕ್ಕನ ಹೊಟ್ಟೆಯಲ್ಲೇ ಹೊಡಿಲಿಕ್ಕೆ ನಿನಗೆಲ್ಲ ಹೇಗೆ ಮನ್ಸು ಬಂತು? ಅದು ಬಾವಾ, ಅದು ನಾನು. ಛೀ, ಮಾತಾಡ್ಬೇಡ. ನೀ ನಿಜವಾಗ್ಲೂ ನನ್ ತಂಗಿನ? ಆ ಮೇನಕ್ಕನ್ ಜೊತೆ ಕೈ ಕುಲ್ಕಿ ನನ್ನ ಹೊಟ್ಟೆಗೆ ಹೊಡಿಬೇಕು ಅನ್ಕೊಂಡಿದೀಯಾ? ಹೌದು, ನಾನೇ ಮಾಡ್ದೆ. ನೀನು ಕೋಟಿಗಟ್ಲೆ ಸಂಪಾದನೆ ಮಾಡ್ತಿದೀಯ, ಆದ್ರೆ ನನಗೆ ಕೂಲಿಗೆ ಹಣ ಕೊಡ್ತಾ ಇದ್ದೀಯಾ. ನನಗೆ ತಂದೆ ಸಾಲನ ತೀರಿಸ್ಬೇಕಾಗಿತ್ತು.
ಅದಕ್ಕೇನೆ ನಾನು ಈ ರೀತಿ ಮಾಡಿದ್ದು. ರಾಧಿಕಾ, ಹಣ ಬೇಕು ಅಂದ್ರೆ ಕೇಳ್ಬೇಕು, ಈ ರೀತಿ ಕಳ್ಳತನ ಮಾಡ್ಬಾರ್ದು. ತಂದೆಯ ಸಾಲ ತೀರಿಸ್ಲಿಕ್ಕೆ ನಾನಿಲ್ವಾ? ನಿನಗೆ ಹಣ ಕೊಟ್ಟಿದ್ದು ನೀನು ಸ್ವತಂತ್ರವಾಗಿ ಬದುಕ್ಲಿ ಅಂತ. ಆದ್ರೆ ನೀನದ್ನ ಭಿಕ್ಷೆ ಅಂತ ತಿಳ್ಕೊಂಡಿದೀಯಾ? ನನ್ನ ಕಷ್ಟನ ನನ್ನ ಶತ್ರುಗಳಿಗೆ ಮಾರಾಟ ಮಾಡ್ತೀಯಾ? ನಿನಗೆ ನನ್ನ ಕಷ್ಟ ಗೊತ್ತಾಗದೆ ಇರ್ಬೋದಕ್ಕ, ಆದ್ರೆ ಬಡತನದಲ್ಲಿ ಇರೋರಿಗೆ ಮಾತ್ರ ಬಡತನದ ಕಷ್ಟ ಗೊತ್ತಾಗೋದು. ನಿನಗೆ ಹೆಸರು ಬರುತ್ತೆ, ಹಣ ಬರುತ್ತೆ, ಆದ್ರೆ ನನಗೇನ್ ಬರುತ್ತೆ? ನಿನ್ನ ನೆರಳಲ್ಲಿ ನಾನು ಬದುಕ್ಬೇಕಾ? ಆ ಮೇನಕ ನನಗೆ ಹಣ ಕೊಡ್ತೀನಿ ಅಂತ ಹೇಳಿದ್ಲು, ಅದ್ರಿಂದ ನನ್ ಬದುಕು ಸೆಟ್ಲ್ ಆಗ್ತಾ ಇತ್ತು. ಲೈಫು ಸೆಟ್ಲ್ ಆಗೋದಿಲ್ಲ, ನಿನ್ನ ಲೈಫು ಜೈಲಲ್ಲೇ ಇರೋದು. ನಾವು ಆಡಿದ್ದಲ್ಲ ನಾಟಕ, ಇದೆಲ್ಲ ಫೇಕ್. ಆ ಮೇಣಕ ಅದ್ನ ನೋಡಿ ನಗ್ತಾ ಇರ್ಬೋದು, ಆದ್ರೆ ಇವತ್ತು ನೀನು ನಮ್ ಕೈಗೆ ಸಿಕ್ಕಾಕೊಂಡೆ. ಏನು ಫೇಕಾ? ಹೌದು, ನಿನ್ನ ನಿಜ ಸ್ವರೂಪ ಹೊರಗೆ ಬರ್ಬೇಕು ಅಂತಾನೆ ನಾವೀಗೆ ನಾಟಕ ಆಡಿದ್ದು. ಇವಾಗ್ಲೇ ನಿನ್ ಮೇಲೆ ಕಂಪ್ಲೇಂಟ್ ಮಾಡಿ ನಿನ್ನ ಆ ಮೇನಕನ ಜೈಲಿಗೆ ತಳ್ಳಕ್ಕೆ ನನಗೆ ಎಷ್ಟೊತ್ ಬೇಕು? ಸಂದೀಪ್, ಬೇಡ ಸಂದೀಪ್, ಎಷ್ಟಾದ್ರೂ ಇವಳು ನನ್ ತಂಗೆ. ಇವಳ ಜೀವನ ಹಾಳಾಗೋದು ನನ್ನಿಂದ ನೋಡ್ಕೊಂಡಿರಕ್ಕಾಗೋದಿಲ್ಲ. ತನ್ನ ಅಕ್ಕನಿಗೆ ಇಷ್ಟೆಲ್ಲ ಮಾಡಿದ್ರು ಕೂಡ ತನ್ನ ಅಕ್ಕ ತನಗೋಸ್ಕರ ಕಷ್ಟಪಡ್ತಾ ಇದ್ದಾಳೆ ಅಂತ ತಂಗಿ ಅರ್ಥ ಮಾಡ್ಕೊಂಡ್ಲು. ನನ್ನ ಜೈಲಿಗೆ ಮಾತ್ರ ಕಳಿಸ್ಬೇಡಕ್ಕ, ನಾನ್ ಮಾಡಿದ್ದು ತಪ್ಪೆ. ನಿನ್ನ ನೆರಳಲ್ಲೇ ಇದ್ಕೊಂಡು ನಿನಗೆ ಮೋಸ ಮಾಡಿದ್ ಕೂಡ ತಪ್ಪೆ. ದಯವಿಟ್ಟು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡ್ಬೇಡಕ್ಕ, ದಯವಿಟ್ಟು ನನ್ನ ಕ್ಷಮಿಸು. ರಾಧಿಕಾ, ನಿನ್ನ ಜೈಲಿಗೆಲ್ಲ ಕಳ್ಸಲಿಲ್ಲ, ಆದ್ರೆ ಇವತ್ತಿಂದ ನೀನ್ ನನ್ನ ಮನೆಯಲ್ಲಾಗ್ಲಿ ನನ್ನ ಆಫೀಸಿಗಾದ್ರೂ ಬರ್ಬಾರ್ದು. ಇಲ್ಲಿಂದ ನಿನ್ನ ಥಿಂಗ್ಸ್ ಎಲ್ಲ ಎತ್ಕೊಂಡು ಹೊರಟೋಗು. ಒಬ್ಳು ಅಕ್ಕನಾಗಿ ನಿನ್ನನ್ನು ಕ್ಷಮಿಸಿದ್ರು ಕೂಡ ಒಬ್ಳು ಕಲಾವಿದೆಯಾಗಿ ನನ್ನ ಕನ್ಸನ್ನು ಮಾರಾಟ ಮಾಡಿದ ನಿನ್ನನ್ನು ಯಾವತ್ತೂ ನಾನು ಕ್ಷಮಿಸದಿಲ್ಲ. ಇಲ್ಲಿ ನೋಡು ರಾಧಿಕಾ, ಬೆಳಿಗ್ಗೆ ಆಗಸ್ಟ್ರಲ್ಲಿ ನೀನ್ ನಿನ್ ಮನೆ ಬಿಟ್ಟು ಹೊರಟೋಗಿರ್ಬೇಕು. ಆ ಮೇನಕನ ಸಂಗತಿನ ನಾನ್ ನೋಡ್ಕೋತೀನಿ. ನಿನ್ನ ಅಕೌಂಟಲ್ಲಿರುವ 5 ಲಕ್ಷನ ಕೂಡ ನೀನು ವಾಪಸ್ ಕೊಡ್ಬೇಕು, ಇಲ್ಲದಿದ್ರೆ ನಿನ್ ಮೇಲೇನೆ ಕೇಸ್ ಹಾಕ್ತೀನಿ. ರಾಧಿಕನಿಗೆ ತನ್ನ ತಪ್ಪಿನ ಅರ್ಥವಾಯಿತು. ಆಸೆಯೇ ದುಃಖದ ಮೂಲ ಅಂತ ತಿಳಿದುಕೊಂಡ್ಲು. ಇರುವ ಹಣನೂ ಹೋಯ್ತು, ಅಕ್ಕನ ಪ್ರೀತಿ ಕೂಡ ಕೈ ಬಿಟ್ಟೋಯ್ತು, ಇರುವ ಕೆಲಸವನ್ನು ಕಳ್ಕೊಂಡ್ಲು. ಹೀಗೆ ರಾಧಿಕನ ಕನಸೆಲ್ಲ ನೀರು ಪಾಲಾಯಿತು. ರಾಧಿಕಾ ಹೋದ ನಂತರ ಸಂದೀಪ್ ಅನುರಾಧನ ಸಮಾಧಾನ ಮಾಡಿದ. ನೀನು ಚಿಂತೆ ಮಾಡ್ಬೇಡ, ಕೆಲವೊಂದ್ಸಲ ನಮ್ಮವರೇ ನಮ್ಮ ಪಾಲಿಗೆ ಶತ್ರುಗಳಾಗ್ತಾರೆ. ಹೌದು ಸಂದೀಪ್, ವ್ಯಾಪಾರದಲ್ಲಿ ನಂಬಿಕೆ ಇರಬೇಕು, ಆದ್ರೆ ಈ ರೀತಿ ಎಲ್ಲರ ಮೇಲೆ ಕುರುಡು ನಂಬಿಕೆ ಇಡಬಾರದು. ಈ ಒಂದು ಡಿಸೈನ್ ಹೋದ್ರೆ ಏನು, ನನ್ನ ಟ್ಯಾಲೆಂಟ್ನ ಯಾರಿಂದಲೂ ಕದಿಯಲು ಸಾಧ್ಯ ಇಲ್ಲ ಅಲ್ವಾ? ನಾನು ಮತ್ತೆ ಸೃಷ್ಟಿ ಮಾಡ್ತೀನಿ. ಅನುರಾಧ ಅವಳ ಹಠದಿಂದ ಮತ್ತೆ ಪುನಃ ಹೊಸ ಹೊಸ ಡಿಸೈನ್ ನ ಕ್ರಿಯೇಟ್ ಮಾಡಿ ಮಾರ್ಕೆಟಿಗೆ ಇಳಿದ್ಲು. ಈ ಸಲ ಅವಳ ವಿಜಯವನ್ನು ಯಾರಿಂದಲೂ ನಿಲ್ಲಿಸಲು ಸಾಧ್ಯವಾಗಲಿಲ್ಲ. ಮೇನಕನ ಡಿಸೈನಿಗೆ ಬೆಲೆ ಇಲ್ಲದೆ ಎಲ್ಲವನ್ನು ಕಳ್ಕೊಂಡ್ಲು. ಈ ಕಡೆ ಹಳ್ಳಿಯಲ್ಲಿ ರಾಧಿಕಾ ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಕೂಲಿ ಕೆಲಸ ಮಾಡ್ತಿದ್ಲು. ಅಕ್ಕ ತಂಗಿಯ ರಕ್ತ ಸಂಬಂಧ ಆಗಿದ್ರೂ ನಂಬಿಕೆ ದ್ರೋಹಕ್ಕೆ ಯಾವುದೂ ಸಾಟಿ ಇಲ್ಲ ಅಂತ ಈ ಕತೆ ನಮ್ಗೆ ಹೇಳಿಕೊಡುತ್ತೆ.